ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತು ಮತ್ತೆ 13ನೇ ಕಂತು ಹಣವನ್ನ ಬಿಡುಗಡೆ ಮಾಡ್ಲಿಕ್ಕೆ ಸರ್ಕಾರದ ಬಳಿ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು TV9 ಮಾಧ್ಯಮ ಮಿತ್ರರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಬನ್ನಿ ಹಾಗಾದ್ರೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನಂತ ಪ್ರತ್ಯುತ್ತರವನ್ನ TV9 ವರದಿಗೆ ಕೊಡ್ತಾ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸಂಪೂರ್ಣ ಮಾಹಿತಿಯನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅಂಡ್ ನೀವೆಲ್ಲರೂ ಕೂಡ ಕಾಯ್ತಾ ಇರ್ತೀರಾ. ಈಗ ಆಲ್ರೆಡಿ 11ನೇ ಕಂತಿನ ಹಣವಂತೂ ಬಿಡುಗಡೆ ಆಯ್ತು. 12, 13ನೇ ಕಂತು 4,000 ಒಟ್ಟಿಗೆ ಹಾಕ್ತಿವಿ ಅಂತ ಗೌರಿ ಗಣೇಶ ಹಬ್ಬಕ್ಕೆ ಹೇಳಿದ್ರು. ಇದುವರೆಗೂ ಕೂಡ ನಮ್ಗೆ ನಿರಾಸೆ ಆಯ್ತು, 4,000 ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಿ ಖಂಡಿತ ವೇಟ್ ಮಾಡ್ತಾ ಇದ್ದೀರಾ ಅಲ್ವಾ? ಸೊ ಇದಕ್ಕೆ ಲೇಟೆಸ್ಟ್ ಅಪ್ಡೇಟ್ ಏನ್ ಕೊಡ್ತಾ ಇದ್ದಾರೆ ಸರ್ಕಾರ ಅನ್ನೋದ್ರ ಬಗ್ಗೆ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಇದಿಷ್ಟೇ ಅಲ್ಲ, ನಿಮ್ಮ ಮನೆಯಲ್ಲಿ ಏನಾದ್ರೂ 18 ವರ್ಷ ತುಂಬಿದ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ, ನೀವೇನಾದ್ರೂ ಇವತ್ತು ನಾನು ಹೇಳ್ತಾ ಇರುವಂತ ಯೋಜನೆಗೆ ಅಪ್ಲಿಕೇಶನ್ ಹಾಕಿದ್ರಿ ಅಂತ ಹೇಳಿದ್ರೆ ನಿಮ್ಗಳಿಗೆ ಸೊ ಈ ವರ್ಷ 2024ರಲ್ಲಿ 1 ಲಕ್ಷ ರೂಪಾಯಿ ಹೆಣ್ಮಕ್ಳಿಗೆ ಸಿಗ್ತಾ ಹೋಗುತ್ತೆ. ಓಕೆನಾ? ಸೊ ಅದು ಯಾವ ಯೋಜನೆ ಅಂತ ಕೇಳೋದಾದ್ರೆ ಭಾಗ್ಯಲಕ್ಷ್ಮಿ ಯೋಜನೆ. ನಿಮ್ಗೆ ಗೊತ್ತೇ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ, ಯಾಕೆಂದ್ರೆ ಸಾಕಷ್ಟು ಜನ ಭಾಗ್ಯಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕೊಂಡಿದ್ದೀರಾ ಅಂಡ್ ಯಾವಾಗ ದುಡ್ಡು ಬರುತ್ತೆ ಅಂತ ಕೂಡ ಕಾಯ್ತಾ ಇದ್ದೀರಾ. ಇದೇ ವರ್ಷದಲ್ಲಿ ಬರುತ್ತೆ. ಓಕೆನಾ? ಯಾರಾದ್ರೂ ಭಾಗ್ಯಲಕ್ಷ್ಮಿ ಯೋಜನೆಗೆ ನಾವು ಅರ್ಜಿಯನ್ನ ಹಾಕಿಲ್ಲ ಅನಿತಾ, ನಾವು ಕೂಡ ಹೆಣ್ಮಕ್ಳಿದೀವಿ, ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕ್ಬೇಕು ಅನ್ನೋದಾದ್ರೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಅದನ್ನು ಕೂಡ ತಿಳಿಸ್ಕೊಡ್ತೀನಿ. ಸೊ ಇದೆಲ್ಲಾ ವಿಷಯಗಳು ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ಮಧ್ಯದಲ್ಲಿ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡಿ ನೋಡ್ಬೇಡಿ. ಫ್ರಮ್ ಬಿಗಿನಿಂಗ್ ಇಂದ ಎಂಡ್ ವರ್ಗೂ ಫುಲ್ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ ಮಾತ್ರನೇ ನಿಮ್ಗೆ ಸಂಪೂರ್ಣವಾದಂತಹ ವಿಷಯ ತಿಳಿಯುತ್ತೆ. ಓಕೆನಾ? ಓಕೆ ಫ್ರೆಂಡ್ಸ್, ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡ್ಬೇಡ, ಅದಾದ ನಂತರ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ. ಓಕೆನಾ? ಸೊ 12ನೇ ಕಂತು ಮತ್ತೆ 13ನೇ ಕಂತಿನ ಹಣವನ್ನ ನೀವಿನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಸೊ ನೀವ್ ಹೇಳಿದ್ದೆ ಯಾವಾಗ, ಗೌರಿ ಗಣೇಶ ಹಬ್ಬಕ್ಕೆ 4,000 ರೂಪಾಯಿ ಒಟ್ಟಿಗೆ ಬಾಗಿನ ರೂಪದಲ್ಲಿ ಕೊಡ್ತೀವಿ ಅಂತ ಹೇಳಿದ್ರಿ. ಸೊ ಹಾಗಾಗಿ ಈಗ ವಿಪಕ್ಷಗಳು ಮತ್ತೆ ಹೇಳ್ತಾ ಇದಾರೆ, ಸೊ ನಿಜವಾಗ್ಲೂ ಹೇಳ್ತೀವಿ, ಈ ಕಾಂಗ್ರೆಸ್ ಸರ್ಕಾರದ ಹತ್ರ ದುಡ್ಡಿಲ್ಲ, ನೋಡ್ತಾ ಇರಿ, 11ನೇ ಕಂತಿನವರೆಗೂ ಹೇಗೋ ಕೊಟ್ಟಿದ್ದಾರೆ, 12, 13ನೇ ಕಂತು ಒಟ್ಟಿಗೆ 4,000 ರೂಪಾಯಿ ಕೊಡಕ್ಕಾದ್ರೂ ಆಗತ್ತಾ ಕಾಂಗ್ರೆಸ್ ಸರ್ಕಾರದ ಕೈಲಿ? 4,000 ರೂಪಾಯಿ ಒಟ್ಟಿಗೆ ಬಿಡುಗಡೆ ಮಾಡ್ಬೇಕು ಅಂದ್ರೆ 5 ರಿಂದ 6 ಸಾವಿರ ಕೋಟಿ ಹಣ ಬೇಕಾಗತ್ತೆ. ಅಷ್ಟು ಹಣ ಇಲ್ಲ ಅಂತ ಹೇಳ್ಬಿಟ್ಟು ವಿಪಕ್ಷಗಳು ಹೇಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಮ TV9 ಮಾಧ್ಯಮ ಮಿತ್ರರು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಈ ಒಂದು ಮಾತನ್ನ ಕೇಳಿದಂತದ್ದು. ಸೊ ಅದು ನಿನ್ನೆ ಸೆಪ್ಟೆಂಬರ್ 10ನೇ ತಾರೀಖಲ್ಲಿ ಅವ್ರಿಗೆ ಪ್ರಶ್ನೆಯನ್ನ ಮಾಡಿದ್ದಂತದ್ದು. ಸೊ ಇದಕ್ಕೆ ಪ್ರತ್ಯುತ್ತರವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾತನ್ನ ಹೇಳಿದ್ರು. ಸೊ ಇಲ್ಲಿ ನಾವು ಗೃಹಲಕ್ಷ್ಮಿ ಯೋಜನೆ ಕೊಡ್ತಾ ಇರುವಂತದ್ದು ನಿಜನೇ ಅಲ್ವಾ? ನಿಮ್ಗೂ ಕೂಡ ಗೊತ್ತಿದೆ, ಎಲ್ಲಾ ಮಹಿಳೆಯರಿಗೂ ಕೂಡ ಗೊತ್ತೇ ಇದೆ. ನನ್ಗೆ ಬೇಜಾರಾಗುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಕೊಡೋದಂತೂ ನಿಜ. ಓಕೆನಾ? ಘಂಟಾಘೋಷವಾಗಿ ನಾವು ಹೇಳ್ಕೊಂಡೇ ಬಂದಿದೀವಿ, ಯಾವ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತೂ ನಾವು ನಿಲ್ಸೋದೇ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ರೀತಿನಲ್ಲಿ ತಡ ಆದ್ರೂ ಕೂಡ ನಾವು ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬಿಡುಗಡೆ ಮಾಡ್ತಾನೆ ಬಂದಿದೀವಿ. ಸೊ ಇಷ್ಟೆಲ್ಲ ಆದಾಗ ನಮ್ಗೂ ಕೂಡ ಬೇಜಾರಾಗ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ಸರ್ಕಾರ ಅಂದ್ರೆ ನಮ್ಮ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಏನಿದೆಯೋ, ಹಣಕಾಸು ಇಲಾಖೆ, ಸೊ ಅವ್ರುಗಳು ನಮಗೆ ಕರೆಕ್ಟ್ ಆಗಿ ಆ ತಿಂಗಳು ಹಣವನ್ನ ಬಿಡುಗಡೆ ಮಾಡಿದ್ರು ಅಂತ ಹೇಳಿದ್ರೆ ನಮಗೂ ಕೂಡ ಇಲ್ಲಿ ಯಾವುದೇ ಬೇಜಾರಾಗೋದಿಲ್ಲ. ವಿಪಕ್ಷಗಳು ಈ ರೀತಿಯಾಗಿ ಮಾತಾಡೋದನ್ನ ನಾವು ಕೇಳಿಸ್ಕೊಳ್ಳೋ ಅಂತ ಸಂದರ್ಭ ಕೂಡ ಬರೋದಿಲ್ಲ. ಸೊ ಇಲ್ಲಿ ನಮ್ಮ ಹಣಕಾಸು ಇಲಾಖೆ ಏನ್ ಮಾಡ್ತಾ ಇದೆ ಅಂದ್ರೆ ಕರೆಕ್ಟ್ ಆಗಿ ತಿಂಗಳ ಹಣವನ್ನ ರಿಲೀಸ್ ಮಾಡ್ತಾನೆ ಇಲ್ಲ. ಸೊ ಹಂಗಾಗಿ ಇಲ್ಲಿ ನಮ್ಮ ಜನಗಳಿಗಾಗಿರ್ಬೋದು, ವಿಪಕ್ಷಗಳಿಗಾಗಿರ್ಬೋದು, ಸೊ ರಾಜ್ಯ ಸರ್ಕಾರದ ಹತ್ರ ದುಡ್ಡಿಲ್ಲ ಅಥವಾ ರಾಜ್ಯ ಸರ್ಕಾರ ಸುಮ್ನೆ ಎಲೆಕ್ಷನ್ ಗಿಮಿಕ್ಕೋಸ್ಕರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಹಣ ಕೊಡ್ತು, ಈಗ ನೋಡಿ ಕೊಡ್ತಾ ಇಲ್ಲ ಅಂತ ಹೇಳಿ ಈ ರೀತಿಯಾಗಿ ಮಾತುಗಳು ಬರ್ತಾ ಇದೆ. ನಮಗೂ ಕೂಡ ಬೇಜಾರಾಗ್ತಾ ಇದೆ. ಸೊ ಹಂಗಾಗಿ ನಾನೀಗ ಆಲ್ರೆಡಿ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವ್ರ ಹತ್ರ ಮಾತಾಡಿದೀನಿ. ಸೊ ನಾವು ಇನ್ನು ಹಣ ಕೊಟ್ಟಿರೋದು ಜೂನ್ ತಿಂಗಳವರೆಗೂ ಮಾತ್ರನೇ. ಓಕೆನಾ? ಸೊ ಜುಲೈ ಮತ್ತೆ ಆಗಸ್ಟ್ ತಿಂಗಳದ್ದು ಜನಗಳಿಗೆ ಇನ್ನೂ ತಲುಪಿಲ್ಲ. ಒಟ್ಟಿಗೆ ನಾವು 4,000 ರೂಪಾಯಿ ಹಣ ಕೊಡ್ತೀವಿ ಎಂದಿದೀವಿ. ಹಾಗಾಗಿ ಜನಗಳ ದುಡ್ಡನ್ನ ರಿಲೀಸ್ ಮಾಡಿಸಿ, ಅಂದ್ರೆ ಗೃಹಲಕ್ಷ್ಮಿ ಯೋಜನೆ 5,000 ರಿಂದ 6,000 ರೂಪಾಯಿ ಕೋಟಿ ಹಣವನ್ನ ರಿಲೀಸ್ ಮಾಡಿ ಅಂತ ಹೇಳ್ಬಿಟ್ಟು ನಾನೀಗ ಆಲ್ರೆಡಿ ಮಾತಾಡಿದೀನಿ. ಸೊ ಹಣಕಾಸು ಇಲಾಖೆ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ, ಆದ್ರೆ ಬಿಡುಗಡೆ ಮಾಡಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ನೂ 4,000 ರೂಪಾಯಿ ಹಣ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಬಟ್ ಇನ್ನೊಂದು ಮಾತು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಸೊ ನಾವು ಕೊಡೋದಂತೂ ಖಂಡಿತವಾಗ್ಲೂ ಅಪ್ಪಟ ನಿಜ. ಓಕೆನಾ? ಯಾವುದೇ ಕಾರಣಕ್ಕೂ ಯಾವ ಬೇರೆ ಯೋಜನೆ ನಿಲ್ಸಿದ್ರು ಕೂಡ ಗೃಹಲಕ್ಷ್ಮಿ ಯೋಜನೆ ಅಂತೂ ನಾವು ಸ್ಟಾಪ್ ಮಾಡೋದಿಲ್ಲ. ಬಟ್ ಇಲ್ಲಿ ತಡ ಆಗೋ ಕಾರಣದಿಂದಾಗಿ ನಿಮ್ಗೂ ಕೂಡ ತಡವಾಗಿ ಹಣ ಬರುತ್ತೆ ಅಷ್ಟೇನೆ. ಹಣಕಾಸು ಇಲಾಖೆ ಬಿಡುಗಡೆ ಮಾಡ್ತು ಅಂದಿದ ತಕ್ಷಣ ನಾವು ಕೂಡ ನಿಮ್ಗೆ DBT ಮುಖಾಂತರ ಸದ್ಯದಲ್ಲೇ 4,000 ರೂಪಾಯಿ ಹಣವನ್ನ ಕೊಡ್ತೀವಿ ಅಂತ ಹೇಳಿರುವಂತದ್ದು. ಸೊ ಅದಾದ ನಂತರ ಈಗ 11ನೇ ಕಂತಿನ ಹಣ ಕೂಡ 80,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣ ತಲುಪಿರ್ಲಿಲ್ಲ ಅಲ್ವಾ ಅಂತ ಹೇಳಿ ಮತ್ತೆ ಪ್ರಶ್ನೆಯನ್ನ ಮಾಡಿದ್ದಂತದ್ದು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ.
ಸೊ ಈಗ ಅದಕ್ಕೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ನಾವೇನ್ 80,000 ಮಹಿಳೆಯರನ್ನ ತಾಂತ್ರಿಕ ದೋಷದಿಂದ ಉಳಿಸ್ಕೊಂಡಿದ್ವೋ ಅವ್ರದ್ದು ಕೂಡ ಈಗ ಆಲ್ರೆಡಿ ಈಗ ನಿನ್ನೆ ಸೆಪ್ಟೆಂಬರ್ 10ನೇ ತಾರೀಕು ಅಲ್ವಾ, ಸೊ ನಿನ್ನೆ ಒಳಗಡೆ ಎಲ್ರದ್ದು ಕೂಡ ಕಂಪ್ಲೀಟ್ ಆಗಿದೆ. ಓಕೆನಾ, 11ನೇ ಕಂತಿನ ಹಣ ಯಾರೆಲ್ಲ ಬಂದಿಲ್ಲ ಅಂತ ಅಂತಿದ್ರೋ ಸೊ ಅವ್ರಿಗೆಲ್ರಿಗೂ ಕೂಡ ನಾವು ಹಾಕಿದೀವಿ. ಇನ್ನ ಯಾವ ಮಹಿಳೆಯರು ಕೂಡ ಇಲ್ಲ. ಆದಷ್ಟು SC/ST ಮಹಿಳೆಯರಿಗೆ 11ನೇ ಕಂತಿನ ಹಣ ಜಾಸ್ತಿ ಜನಕ್ಕೆ ಹೋಗಿರ್ಲಿಲ್ಲ. ಓಕೆನಾ, ಅಂದ್ರೆ 80,000 ಮಹಿಳೆಯರಿಗೆ. ಸೊ ಅಂತವ್ರು ಎಲ್ರಿಗೂ ಕೂಡ ಈಗ ತಲುಪಿದೆ. ಸೊ ಇನ್ನ ಬಾಕಿ ಇರೋದು 12ನೇ ಕಂತು, 13ನೇ ಕಂತು. ಸೊ ಖಂಡಿತವಾಗ್ಲೂ ನಾವು ಕೊಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಇನ್ನೊಂದು ಮಾತನ್ನು ಕೂಡ ಅವ್ರು ಹೇಳಿದ್ರು, ವಿಪಕ್ಷಗಳು ಈ ರೀತಿ ಅವ್ರ ಹತ್ರ ಹಣ ಇಲ್ಲ, ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಮಾತಾಡ್ತಾ ಇರ್ತಾರೆ. ಅವ್ರಿಗೆ ಮಾತಾಡೋದಕ್ಕೆ ಏನಾದ್ರೂ ಒಂದು ಸುದ್ದಿ ಬೇಕಲ್ವಾ, ಹಂಗಾಗಿ ಮಾತಾಡ್ತಾರೆ. ಸೊ ಇಲ್ಲಿ ಅವರೇ ಮಾಡಿರುವಂತ ಎಡವಟ್ಟು ಇದು. ಸೊ ಅವ್ರ ಸರ್ಕಾರ ಇತ್ತಲ್ವಾ ರಾಜ್ಯದಲ್ಲಿ, ಸೊ ಅಂತ ಟೈಮಲ್ಲಿ ಅವ್ಯವಹಾರಗಳಿಗೆಲ್ಲ ಅವರು ಹಣವನ್ನ ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ಈಗ ನಮ್ಗಳಿಗೆ ಹೇಳ್ತಾರೆ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು, ಬೇಕಾ ಬಿಟ್ಟಿ ಬೇಡದ ಇರುವಂತಹ ಕೆಲಸಕ್ಕೆಲ್ಲ ದುಡ್ಡನ್ನ ಖರ್ಚು ಮಾಡಿ ಹೋಗಿರುವಂತದ್ದು ವಿಪಕ್ಷಗಳು. ಇಲ್ಲಿ ನಾವು ಬೇಡದೇ ಇರೋ ರೀತಿನಲ್ಲಿ ಯಾವುದೇ ಕೆಲಸಕ್ಕೂ ದುಡ್ಡನ್ನ ಖರ್ಚು ಮಾಡ್ತಾ ಇಲ್ಲ. ಸರ್ಕಾರದ ದುಡ್ಡನ್ನ ನಾವು ಜನಗಳಿಗೆ ಉಪಯೋಗ ಆಗೋ ರೀತಿ ಮಾಡ್ತಾ ಇದೀವಿ. ಜನಗಳಿಗೆ ಪ್ರತಿ ಮನೆಗೆ 2,000 ರೂಪಾಯಿ ತಲುಪಿಸ್ತಾ ಇದೀವಿ. ಇದರಿಂದ ನಮ್ಮ ಗೃಹಲಕ್ಷ್ಮಿಯರು ಅಂದ್ರೆ ನಮ್ಮ ಮಹಿಳೆಯರು ಏನ್ ಮಾಡ್ತಾರೆ, ಅವರ ಕಷ್ಟದಲ್ಲೂ ನಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನ ನೆನ್ಪು ಮಾಡ್ಕೊಂತಾರೆ, ಹಾಗೆ ಅವರ ಸುಖದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನ ನೆನ್ಪು ಮಾಡ್ಕೊಂತಾರೆ. ಓಕೆನಾ, ಫಾರ್ ಎಕ್ಸಾಂಪಲ್ ಹೇಗೆ ಅಂತ ನೀವು ಕೇಳೋದಾದ್ರೆ, ಈಗ ಒಂದು ಟಿವಿ ನ್ಯೂಸ್ ಅಲ್ಲೆಲ್ಲ ವೈರಲ್ ಆಗಿತ್ತು, ಒಂದು ಮನೆಯಲ್ಲಿ ಅಮ್ಮ ಮಗ ಮಾತ್ರ ಇದ್ರು, ಮಗನೇ ತೀರ್ಕೊಂಡ್ಬಿಟ್ರು ಪಾಪ. ಸೊ ಅಂತ ಸಂದರ್ಭದಲ್ಲಿ ಆ ತಾಯಿ ಆ ರೀತಿ ಒಂದು ದುಃಖವನ್ನ ವ್ಯಕ್ತಪಡಿಸ್ತಾರೆ. ಸೊ ನೀನು ಓದಿಯಲ್ಲ, ನನ್ನ ಸಾಕೋರು ಯಾರು, ಅಟ್ಲೀಸ್ಟ್ ನಮ್ಮ ಸಿದ್ದರಾಮಯ್ಯ ಸರ್ಕಾರ 2,000 ರೂಪಾಯಿ ಏನ್ ಗೃಹಲಕ್ಷ್ಮಿ ಹಣ ಕೊಡ್ತಾ ಇದೆಯೋ ಅದ್ರಿಂದ ಇನ್ ಮುಂದೆ ನನ್ನ ಜೀವನ ನಡಿಬೇಕಾಗತ್ತೆ, ಈಗ ನನ್ ಮಗನೂ ಇಲ್ಲ ನನ್ನ ಸಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ಪಾಪ ತುಂಬಾನೇ ದುಃಖದಿಂದ ಅವ್ರು ಹೇಳ್ತಾರೆ. ಸೊ ಹಂಗಾಗಿ ಕಷ್ಟದಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹೆಲ್ಪ್ ಆಗ್ತಾ ಇದೆ. ಇನ್ನ ಸುಖದಲ್ಲಿ ಯಾವ ರೀತಿ ಹೆಲ್ಪ್ ಆಗತ್ತೆ ಅಂದ್ರೆ, ನಿಮ್ಗೆ ಎಲ್ರಿಗೂ ಗೊತ್ತು, 2,000 ರೂಪಾಯಿ ಹಣ ಬಂದ್ರೆ ಯಾರಿಗ್ ತಾನೇ ಖುಷಿ ಆಗೋದಿಲ್ಲ, ಹೌದಾ? ಸೊ ನಿಮ್ಗೆ ಯಾವುದೇ ರೀತಿ ಖರ್ಚಾಗಿರ್ಲಿ, ಒಂದು ಹಬ್ಬಕ್ಕೆ ಬಟ್ಟೆ ತಗೊಳ್ಳೋದಾಗಿರ್ಲಿ, ನಿಮ್ ಮಕ್ಳಿಗೆ ಏನಾದ್ರೂ ಕೊಡ್ಸೋದಾಗಿರ್ಲಿ, ಅಥವಾ ನಿಮ್ಮ ಖರ್ಚಿಗೆ ನಿಮ್ಮ ಮೆಡಿಷನ್ಗಾಗಿರ್ಲಿ, ಒಟ್ಟಾರೆ ಏನಕ್ಕಾದ್ರೂ 2,000 ರೂಪಾಯಿ ಅದು ಖರ್ಚು ಆಗ್ತಾ ಇದೆ, ಉಪಯೋಗ ಆಗ್ತಾ ಇದೆ ಅಂದ್ರೆ ಅದು ಸುಖ ಅಂತಾನೆ ಅಲ್ವಾ, ಅಂದ್ರೆ ಖುಷಿ ಪಡೋ ಸುದ್ದಿ ಅಲ್ವಾ. ಸೊ ಹಂಗಾಗಿ ಕಷ್ಟ ಸುಖಕ್ಕೆ 2 ರೀತಿನಲ್ಲೂ ನಮ್ಮ ಗೃಹಲಕ್ಷ್ಮಿ ಯೋಜನೆ ಭಾಗಿಯಾಗ್ತಾ ಇದೆ. ಸೊ ಯಾವುದೇ ಕಾರಣಕ್ಕೂ ನಾವು ಗೃಹಲಕ್ಷ್ಮಿ ಯೋಜನೆ ಅಂತೂ ನಿಲ್ಸೋದಿಲ್ಲ. ಈ ಒಂದು ಯೋಜನೆಯನ್ನ ನಾವು ಜಾರಿಗೆ ತಂದಿರೋದು ಎಲೆಕ್ಷನ್ ಗಿಮಿಕ್ ಗೋಸ್ಕರ ಅಲ್ಲ, ನಮ್ಮ ಒಂದು ಮಹಿಳೆಯರ ಆರ್ಥಿಕತೆ ಸಬಲೀಕರಣಕ್ಕಾಗಿ. ಓಕೆನಾ, ಸೊ ಈಗ ಲೇಟೆಸ್ಟ್ ಆಗಿ 12ನೇ ಕಂತು 13ನೇ ಕಂತಿನ ಹಣದ ಬಗ್ಗೆ ಏನೆಲ್ಲ ನಡೀತಾ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಿದೆ. ನೀವು ಕೂಡ ವೇಟ್ ಮಾಡ್ಬೇಕು. ಸರ್ಕಾರ ಯಾವತ್ತಿನ ದಿನ ನಾವು 12ನೇ ಕಂತು 13ನೇ ಕಂತು ಬಿಡುಗಡೆ ಮಾಡಿದೀವಿ ಅಂತ ಹೇಳುತ್ತೋ ಅವತ್ತು ಖಂಡಿತ ಮತ್ತೆ ನಾನು ನಿಮ್ಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಖಂಡಿತ ನಮಗೂ ಕೂಡ ಗೊತ್ತಾಗತ್ತೆ, ಗೌರಿ ಹಬ್ಬಕ್ಕೆ ಬರುತ್ತೆ ಅಂತ ಹೇಳಿ ನೀವೆಲ್ಲರೂ ಕಾಯ್ತಾ ಇದ್ರಿ. ಅವತ್ತಿನ ದಿನ ನಿರಾಸೆ ಆಗಿದೆ. ಏನು ಮಾಡಕ್ಕಾಗೋದಿಲ್ಲ, ಸರ್ಕಾರ ಅಂತ ಅಂದ್ರೆ ಹಾಗೇನೆ, ಹೌದಾ? ಸೊ ಹೇಳಿದ ತಕ್ಷಣ ಅದು ಮಾಡೋದೇ ಇಲ್ಲ, ಅದಕ್ಕೆ ಅವ್ರನ್ನ ಸರ್ಕಾರ ಅಂತ ಹೇಳುವಂತದ್ದು. ಸರ್ಕಾರದಲ್ಲಿ ನಿಜ ಎಷ್ಟಿರುತ್ತೋ ಅಷ್ಟೇ ಸುಳ್ಳು ಕೂಡ ಇರುತ್ತೆ. ಸೊ ಅವರು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಲ್ಲ. ಸೊ ಇಷ್ಟೊಂದು 1,30,00,000 ಜನ ಮಹಿಳೆಯರಿಗೆ ಹಾಕುವಷ್ಟರಲ್ಲಿ ಪ್ರತಿ ತಿಂಗಳು ಹಣನೇ ಸರಿಯಾಗಿ ಹಣಕಾಸು ಇಲಾಖೆ ಬಿಡುಗಡೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ತಾನೇ ಏನ್ ಮಾಡಕ್ಕಾಗತ್ತೆ ಅಲ್ವಾ? ಸೊ ನಾವು ಕೂಡ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಇದುವರೆಗೂ ಕರೆಕ್ಟ್ ಆಗಿ ಕೊಡ್ತಾ ಇದಾರೆ, ಮುಂದಕ್ಕೂ ನಿಮ್ಗೆ ಹಣ ಖಂಡಿತ ಬರುತ್ತೆ. ಓಕೆನಾ, ಅಂಡ್ ಇನ್ನೊಂದು ಮಾತನ್ನು ಹೇಳ್ಬಿಡ್ತೀನಿ. ಸೊ ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಅಲ್ಲಿ ಸೊ ನೋಡಿ ಈ ಜಿಲ್ಲೆಗಳಿಗೆ 4,000 ರೂಪಾಯಿ ಹಣ ಬಿಡುಗಡೆ ಆಗಿದೆ, ಅಥವಾ ಇವತ್ತು ಸೆಪ್ಟೆಂಬರ್ 11ನೇ ತಾರೀಕು, ಸೆಪ್ಟೆಂಬರ್ 10ನೇ ತಾರೀಕು, ಸೊ ಆಲ್ರೆಡಿ ಗೃಹಲಕ್ಷ್ಮಿ ಯೋಜನೆ 4,000 ರೂಪಾಯಿ ಹಣ ಬಿಡುಗಡೆ ಆಗ್ಬಿಟ್ಟಿದೆ ಅಂತ ಹೇಳಿ ತೋರಿಸ್ತಾರೆ. ಸೊ ದಯವಿಟ್ಟು ಅದೆಲ್ಲ ಸುಳ್ಳು. ಸುಮ್ನೆ ಯಾರು ಕೂಡ ನಂಬಕ್ ಹೋಗ್ಬೇಡಿ. ನಮ್ ಜಿಲ್ಲೆಗೂ ಬಿಡುಗಡೆ ಆಗಿದೆಯಾ ಅಂತ ಹೇಳಿ ನೋಡ್ಕೊಂಡು ನಿಮ್ಮ ಟೈಮ್ ಅನ್ನ ನೀವು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾವ ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ 4,000 ರೂಪಾಯಿ ಹಣ ಬಿಡುಗಡೆ ಆಗಿಲ್ಲ. ಸೊ ಇಲ್ಲಿ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳ್ತಾ ಇದ್ದಾರೆ, ಇನ್ನು ಹಣಕಾಸು ಇಲಾಖೆನೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಸುಮ್ನೆ ಏನೋ ಒಂದು ಅವ್ರ ಕ್ಯೂರಿಯಾಸಿಟಿಗೆ ಅಥವಾ ವ್ಯೂಸ್ಗೋಸ್ಕರ, ಲೈಕ್ಸ್ಗೋಸ್ಕರ ಸುಮ್ನೆ ಕಾಟಾಚಾರಕ್ಕೆ ಏನೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ಅಷ್ಟೇನೆ. ಸೊ ಯಾರು ಕೂಡ ನಂಬಕ್ ಹೋಗ್ಬೇಡಿ. ಓಕೆನಾ, ಅಂಡ್ ಆ ವಿಡಿಯೋನ ನೋಡ್ಬಿಟ್ಟು ನನ್ನ ವಿಡಿಯೋಗೆ ಬಂದ್ಬಿಟ್ಟು 4,000 ರೂಪಾಯಿ ಹಣ ಬಂದಿದೆಯಂತೆ ಅನಿತಾ ನೀವು ವಿಡಿಯೋನೇ ಮಾಡಿಲ್ಲ ಅಂತ ಹೇಳಿ ಕೇಳೋಕ್ಕೂ ಹೋಗ್ಬೇಡಿ. ದಯವಿಟ್ಟು ಬಂದಿದ್ರೆ ನಾನೇ ನಿಮ್ಗೆ ತಿಳಿಸ್ಕೊಡ್ತಿದ್ದೆ ಅಲ್ವಾ. ಅಂಡ್ ಮೊನ್ನೆ ಒಂದು ವಿಡಿಯೋನ ಹಾಕಿದ್ದೆ ಬಿಸ್ ಗುರುಕುಲ್ ಕಂಪ್ನಿ ಬಗ್ಗೆ. ಸೊ ಅದು ಯಾವ ರೀತಿಯಾಗಿ ನೀವು ವರ್ಕ್ ಮಾಡೋದು, ಅದು ಎಷ್ಟು ಮಟ್ಟಿಗೆ ಫೇಕು, ಎಷ್ಟು ಮಟ್ಟಿಗೆ ನಿಜ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ಕೊಟ್ಟಿದೆ. ಅದರಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ರಿ, ಅನಿತಾ ಅದು ನಿಮ್ದಲ್ಲ ವಾಯ್ಸು, ಅಂದ್ರೆ ವಾಯ್ಸ್ ಓವರ್ ಮಾಡಿದ್ದೆ ನಾನು. ಸೊ ನೀವಲ್ಲ ಅದ್ ಮಾತಾಡಿರೋದು, ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿರೋದು ನೀವು, ಅದಾದ ನಂತರ ನಮ್ಗೆ ಫೇಕ್ ಅನಿಸ್ತಾ ಇದೆ, ನಿಮ್ ಚಾನಲ್ ಅಲ್ಲಿ ಏನಾದ್ರೂ ಬೇರೆ ಯಾರಾದ್ರೂ ಮಾತಾಡ್ತಿದಾರಾ ಅಂತ ಹೇಳಿ ಅಂತಿದ್ರಿ. ಖಂಡಿತವಾಗ್ಲೂ ಇಲ್ಲ, ಅದು ನಾನೇ ಮಾತಾಡಿರೋದು. ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ. ಸೊ ಆ ಕಾರಣದಿಂದಾಗಿ ಈ ರೀತಿ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡ್ಲಿಕ್ಕೆ ನನ್ಗೆ ಆಗ್ಲಿಲ್ಲ. ಸೊ ಹಳೇದ್ ಯಾವ್ದೋ ಒಂದು ವಿಡಿಯೋ ಇತ್ತು, ಅದಕ್ಕೆ ನಾನು ವಾಯ್ಸ್ ಡಬ್ ಮಾಡಿದೆ. ಸೊ ಹಂಗಾಗಿ ನಿಮ್ಗೆ ಲಿಪ್ ಸಿಂಕ್ ಅಲ್ಲಿ ಸ್ವಲ್ಪ ಏರುಪೇರ್ ಆಗಿದೆ. ಸೊ ಹಂಗಾಗಿ ದಯವಿಟ್ಟು ಕ್ಷಮೆ ಇರ್ಲಿ, ಇನ್ ಮುಂದೆ ಆ ರೀತಿ ಆಗೋದಿಲ್ಲ. ಸೊ ಏನೇ ವಿಡಿಯೋ ಮಾಡ್ಬೇಕು ಅಂತ ಹೇಳಿದ್ರು ನೇರವಾಗಿ ಕುತ್ಕೊಂಡೇ ವಿಡಿಯೋನ ಮಾಡ್ತೀನಿ. ಓಕೆನಾ, ಇನ್ನೊಂದು ವಿಷಯ ಹೇಳಿದೆ ಅಲ್ವಾ, ಭಾಗ್ಯಲಕ್ಷ್ಮಿ ಯೋಜನೆಗೆ ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕಿದೀರಾ ಅವ್ರಿಗೆಲ್ರಿಗೂ ಕೂಡ 18 ವರ್ಷ ತುಂಬಿದೆ ಅಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ಹಣ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಅದು ಈ ವರ್ಷದಲ್ಲೇ ಸಿಗುತ್ತೆ. ಈಗ 2024ರಲ್ಲಿ ಆ ಒಂದು ಯೋಜನೆ ಜಾರಿಗೆ ಬಂದಿದ್ದಂಥದ್ದು 2006ನೇ ಇಸ್ವಿನಲ್ಲಲ್ವಾ. 2006ನಿಂದ ಈಗ 2024 ಅಂತ ಹೇಳಿದ್ರೆ ಈಗ ಆಲ್ರೆಡಿ ಅವಾಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರು ಅವ್ರಿಗೆಲ್ಲ ಈ ವರ್ಷ ದುಡ್ಡು
ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದ್ರ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಫುಲ್ ಡೀಟೇಲ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ಪುಣ್ಯ ಶಮನ್ ಚಾನಲ್ ಅಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಸೊ ಇದೇ ವಿಡಿಯೋದಲ್ಲಿ ನಾನು ಎಲ್ಲಾ ವಿಷಯಗಳನ್ನು ಹೇಳ್ತಾ ಹೋದೆ ಅಂತ ಹೇಳಿದ್ರೆ ವಿಡಿಯೋ ತುಂಬಾನೇ ಲೆಂತಿ ಆಗುತ್ತೆ, ನಿಮ್ಗೂ ಕೂಡ ನೋಡ್ಲಿಕ್ಕೆ ಬೋರ್ ಆಗುತ್ತೆ. ಸೊ ಈ ವಿಡಿಯೋನ ನೋಡ್ಬಿಟ್ಟು ನಿಮ್ಗೆ ಮತ್ತೆ ಯಾವಾಗ ಫ್ರೀ ಟೈಮ್ ಸಿಗುತ್ತೋ ಆ ಟೈಮ್ ನಲ್ಲಿ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿದ್ರೆ ನೀವ್ ಯಾರಾದ್ರೂ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕು ಅಂದ್ರೂ ಕೂಡ ಇವತ್ತು ನೀವು ಅರ್ಜಿಯನ್ನ ಹಾಕ್ಬಹುದು. ನಿಮ್ ಮನೇಲಿ ಏನಾದ್ರೂ ಹೆಣ್ಮಕ್ಳಿದ್ದಾರೆ ಅಂತ ಹೇಳಿದ್ರೆ ಸೊ ಯಾವ ರೀತಿಯಾಗಿ ಅರ್ಜಿಯನ್ನ ಹಾಕೋದು ಅಂಡ್ ಯಾವ ರೀತಿಯಾಗಿ ನೀವು ಕೂಡ 1 ಲಕ್ಷ ರೂಪಾಯಿ ಸರ್ಕಾರದಿಂದ ಉಚಿತವಾಗಿ ಹಣ ಪಡೆಯೋದು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಪಿನ್ ಟು ಪಿನ್ ಡೀಟೇಲ್ಸ್ ನಾನು ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ಟೈಮ್ ಸಿಕ್ಕರೆ ದಯವಿಟ್ಟು ವಿಡಿಯೋನ ನೋಡಿ ಅಂಡ್ ಆ ವಿಡಿಯೋನು ಕೂಡ ಬೇರೆ ಜನಗಳಿಗೆ ಶೇರ್ ಮಾಡಿ, ಓಕೆನಾ. ಸೊ ಬೇರೆ ಮನೆಯಲ್ಲಿ ಹೆಣ್ಮಕ್ಳು ಹುಟ್ಟಾಗ ಸೊ 1 ಲಕ್ಷ ರೂಪಾಯಿ ಅವ್ರಗಳಿಗೂ ಕೂಡ ತುಂಬಾನೇ ಹೆಲ್ಪ್ ಆಗತ್ತೆ, ಓಕೆನಾ. ಇವತ್ತಿನ ವಿಡಿಯೋದಿಂದ ಸ್ವಲ್ಪನಾದ್ರೂ ಇನ್ಫಾರ್ಮೇಶನ್ ಸಿಕ್ತು, ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ಇನ್ನು ಯಾರಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮನ್ ಚಾನಲ್ ಹಾಗೆ ಪುಣ್ಯ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ. ಸೊ ಇದೇ ರೀತಿ ಗವರ್ನಮೆಂಟ್ ಇಂದ ಏನೇ ಹೊಸ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಚಾನಲ್ ನಲ್ಲಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಸೊ ಇದೇ ರೀತಿ ಹೊಸ ವಿಷಯಗಳು ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಹೇಳಿ, ನೀವು ಫ್ರೀ ಇರೋ ಟೈಮ್ ನಲ್ಲಿ ವಿಡಿಯೋಸ್ ನ ನೋಡ್ತಾ ಇರಬೇಕು. ಸೊ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.